ಈ ಗಡ್ಗೆ ಮೇಲೆ ಮುಚ್ಚಿಬಿಟ್ಟು ಇದಕ್ಕೆ ಈ ಬತ್ತಿ ಹಚ್ಚಿ ಉದಿನ ಕಡ್ಡಿ ಬೆಳಗ್ಗೆ ಪೂಜೆ ಮಾಡ್ತೇವ್ರಿ. ಜಸ್ಟ್ ನಮ್ಮ ಮನೆ ನಾವು ಹೆಂಗೆ ಮಾಡಕತ್ತೀವಿ ಅಂತ ತೋರ್ಸಾಕತ್ತೀನಿ. ನಿಮ್ಗೆ ಬೇಡ ಅಂತಂದ್ರೆ ಈ ಸ್ಟೆಪ್ನ ನೀವು ಸ್ಕಿಪ್ ಮಾಡ್ಬೋದು. ನಮ್ಮ ಕಡೆ ಒಂದೊಂದು ಜಿಲ್ಲೆದಾಗ ಒಂದೊಂದು ರೀತಿ ಬೇವು ಬೆಲ್ಲ ಮಾಡ್ತಾರೆ. ಜಿಲ್ಲೆಯಿಂದ ಜಿಲ್ಲೆಗೆ ಬೇವು ಬೆಲ್ಲ ಮಾಡೋ ಪದ್ಧತಿ ಐತಲ್ರಿ, ಸ್ವಲ್ಪ ಬ್ಯಾರೇನೇ ಐತಿ. ನಿಮ್ಮ ಕಡೆ ನೀವು ಯಾವ ರೀತಿ ಬೇವು ಬೆಲ್ಲ ಮಾಡ್ತೀರಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಇವತ್ತು ನಾನು ಶೇರ್ ಮಾಡಕತ್ತಿರುವಂಥ ರೆಸಿಪಿ ಐತಲ್ರಿ, ಇದು ನಮ್ಮ ಅಕ್ಕಂದು. ಆಕಿ ಗಂಡನ ಮನೆ ಸಿಂದಗಿ. ಅವ್ರ ಮನೆಗೆ ಪ್ರತಿ ವರ್ಷ ಸ್ಪೆಷಲ್ ಬೇವು ಬೆಲ್ಲ ಮಾಡ್ತಾರ. ಸಿಂದಗಿ, ಬಿಜಾಪುರ ಮತ್ತು ಗುಲ್ಬರ್ಗ ಕಡೆ ಹೆಚ್ಚಾಗಿ ಈ ಥರದ ಬೇವು ಬೆಲ್ಲ ಮಾಡ್ತಾರ. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಾನು ಹಬ್ಬಕ್ಕೆ ನಮ್ಮ ಉತ್ತರ ಕರ್ನಾಟಕ ಕಡೆ ಮಾಡುವಂಥ ಒಂದು ವಿಶೇಷವಾದ ಸಾಂಪ್ರದಾಯಿಕ ಬೇವು ಬೆಲ್ಲದ ಪಾನಕ ರೆಸಿಪಿನ ಶೇರ್ ಮಾಡಕತ್ತೀನಿ ರೀ. ಮೊದಲು ನಾ ಇಲ್ಲೇ ಪಾನಕ ಮಾಡೋಕ್ಕೆ ಒಂದು ಸ್ವಲ್ಪ ತಯಾರಿ ಮಾಡಿ ಇಟ್ಕೊಂಡಿನಿ ರೀ. ಏನಪ್ಪ ಅಂತಂದ್ರೆ ಹುಣಸೆ ಹಣ್ಣನ್ನು ಒಂದು 2 ತಾಸು ಮೊದಲು ನೆನೆ ಇಟ್ಟಿದ್ದೆ. ಆಮೇಲೆ ಬೆಲ್ಲನ ಪುಡಿ ಮಾಡಿ ಅದಕ್ಕೆ ನೀರು ಹಾಕಿ ಅದನ್ನು ನೆನೆಸಿಟ್ಟಿನಿ ರೀ. ಮತ್ತು ಪುಟಾಣಿ ಅಂದ್ರೆ ಹುರ್ಗಡ್ಲೆನ ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಇಟ್ಕೊಂಡಿನಿ. ಈ ಪಾನಕಕ್ಕೆ ಹಾಕಕ್ಕೆ ಮೊದಲು ನಾ ಒಂದು ಪುಡಿ ಮಾಡ್ಕೊತೀನಿ ರೀ. ಒಂದು ಸ್ಪೆಷಲ್ ಪುಡಿ ಬೇಕು. ಅದಕ್ಕೆ ಒಂದು ಮಿಕ್ಸಿ ಜಾರ್ ತೊಗೊಂಡ್ರಾಗ ಉತ್ತತ್ತಿ ಹಾಕಕತ್ತೀನಿ ರೀ. ಇದು ಸಕ್ರೆ ಉತ್ತತ್ತಿ, ಒಂದು 3 ಉತ್ತತ್ತಿ ತೊಗೊಂಡಿನಿ. ಅದ್ರಾಗಿನ ಬೀಜ ತೆಗೆದು ಸ್ವಲ್ಪ ಇದನ್ನು ಜಜ್ಜಿ ಹಾಕಕತ್ತೀನಿ. ಆಮೇಲೆ ಒಂದು 8 ಅಕ್ರೋಟ್ನ ಕಟ್ ಮಾಡಿ ಹಾಕಕತ್ತೀನಿ ರೀ. ಕಟ್ ಮಾಡಿದ ಒಂದು 10-15 ಬಾದಾಮ್, 10-15 ಗೋಡಂಬಿ, ಸ್ವಲ್ಪ ಪಿಸ್ತಾ ಮತ್ತು ಕೆಂಪು ಕಲ್ ಸಕ್ಕರೆ ಹಾಕಕತ್ತೀನಿ ರೀ. ಸ್ವಲ್ಪ ಇದನ್ನು ಕುಟ್ಟಿ ತೊಗೊಂಡಿನಿ. ಕೆಂಪು ಕಲ್ ಸಕ್ಕರೆ ಇಲ್ಲ ಅಂತಂದ್ರೆ ನೀವು ಬಿಳಿ ಕಲ್ ಸಕ್ಕರೆನೂ ಹಾಕೋಬೋದು. 1 ಟೇಬಲ್ ಸ್ಪೂನಷ್ಟು ಕರ್ಬೂಜದ ಬೀಜ, 1 ಟೇಬಲ್ ಸ್ಪೂನಷ್ಟು ಚಿರಂಜಿ, ಕೀರ್ನೆ ಹಾಕ್ತಾರಲ್ರಿ ಅದ ಇದು. ಆಮೇಲೆ ಒಂದು 8 ಕ್ಯಾರ್ಬೀಜ್ ಹಾಕಕತ್ತೀನಿ ರೀ. ಅಂಟಿನ ಉಂಡೆ ಮಾಡೋ ಮುಂದೆ ಹಾಕ್ತಾರಲ್ರಿ ಅದ ಕ್ಯಾರ್ಬೀಜ್ ಇದು. ಆಮೇಲೆ 1 ಟೇಬಲ್ ಸ್ಪೂನಷ್ಟು ಹುರಿದಿದ್ದ ಕಸ್ಕಸಿ, ಒಂದು 1/4 ಟೀ ಸ್ಪೂನಷ್ಟು ಅಜ್ವಾಯಿನ್ ಅಂದ್ರೆ ಓಂಕಾಳು, ಸ್ವಲ್ಪ ಇದನ್ನು ತಿಕ್ಕಿ ಹಾಕಬೇಕು. ಆಮೇಲೆ ಒಂದು 3-4 ಏಲಕ್ಕಿನ ಸಿಪ್ಪಿ ತೆಗೆದು ಹಾಕಿದ್ದಾರೆ. ಈ ಎಲ್ಲ ಸಾಮಗ್ರಿನ ನೀವು ನಿಮ್ಮ ಇಷ್ಟದ ಪ್ರಕಾರ ಹೆಚ್ಚು ಕಡಿಮೆ ಹಾಕೋಬೋದು. ಆದ್ರೆ ಅಜ್ವಾನನ್ನು ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ. ಈಗ ಇದನ್ನು ಸ್ವಲ್ಪ ಹೊತ್ತು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ರೀ. ನೋಡ್ರಿ, ಹಿಂಗೆ ಸ್ವಲ್ಪ ಅವಳ್ಚೋಳು ಇರಬೇಕು, ತೀರಾ ನೈಸ್ ಪುಡಿ ಮಾಡಬೇಡ್ರಿ. ಈಗ ಇದ್ರಾಗ ಒಂದು 3-4 ಟೇಬಲ್ ಸ್ಪೂನಷ್ಟು ತುರಿದಿದ್ದು ಒಣ ಕೊಬ್ಬರಿ ಹಾಕಿ ಜಸ್ಟ್ ಒಂದು 5-10 ಸೆಕೆಂಡು ಮಿಕ್ಸಿನ ರನ್ ಮಾಡಿದ್ರೆ ಸಾಕು. ಈಗ ಇದನ್ನು ಒಂದು ಬಟ್ಲಾಗ ಹಾಕಿ ಸೈಡಿಗೆ ಎತ್ತಿಡಾಕತ್ತೀನಿ ರೀ. ನೆಕ್ಸ್ಟ್ ಈ ಪಾನಕಕ್ಕೆ ಕೆಲವೊಂದು ಹಣ್ಣುಗಳು ಬೇಕು. ಯಾವುದಪ್ಪ ಅಂತಂದ್ರೆ ಕಲ್ಲಂಗಡಿ ಹಣ್ಣು, ಇದನ್ನು ಕಟ್ ಮಾಡಿ ಇಟ್ಕೊಂಡಿನಿ ರೀ. ಆಮೇಲೆ ಕರ್ಬೂಜ, ಇದನ್ನು ಕಟ್ ಮಾಡಿ ಇಟ್ಕೊಂಡಿನಿ. ಮತ್ತು ದ್ರಾಕ್ಷಿ ಬೇಕು. ದ್ರಾಕ್ಷಿನ ಹಿಂಗೆ ಸಣ್ಣಂಗೆ ಕಟ್ ಮಾಡಿ ಇಟ್ಕೋಬೇಕು. ಒಂದು ಮಾವಿನಕಾಯಿ ತೊಗೊಂಡಿನಿ ರೀ. ಒಂದು ಗೆಣಸು ತೊಗೊಂಡಿನಿ, ಗೆಣಸನ್ನ ಕುದಿಸಿಟ್ಕೊಂಡಿನಿ. ಮತ್ತು ಸಣ್ಣ 2 ಬಾಳೆಹಣ್ಣು ತೊಗೊಂಡಿನಿ. ನೆಕ್ಸ್ಟ್ ಈಗ ಒಂದು ದೊಡ್ಡ ಮಿಕ್ಸಿ ಜಾರ್ ತೊಗೊಂಡಿದ್ರಾಗ ಕಲ್ಲಂಗಡಿ ಹಣ್ಣು, ಕರ್ಬೂಜ, ಗೆಣಸನ್ನ ಸಿಪ್ಪಿ ತೆಗೆದು ಕಟ್ ಮಾಡಿ ಹಾಕಕತ್ತೀನಿ ರೀ. ಆಮೇಲೆ ಬಾಳೆಹಣ್ಣು ಸಿಪ್ಪಿ ತೆಗೆದು ಕಟ್ ಮಾಡಿ ಹಾಕಕತ್ತೀನಿ. ಮಾವಿನಕಾಯಿನ ಸಿಪ್ಪಿ ತೆಗೆದು ತುರ್ದು ಹಾಕಕತ್ತೀನಿ. ಈಗ ಇದನ್ನು ನೀರು ಹಾಕ್ಲಾರ್ದನ ರುಬ್ಬಾಕತ್ತೀನಿ ರೀ. ನೋಡ್ರಿ, ಹಿಂಗೆ ಪೇಸ್ಟ್ ಆಗಬೇಕು. ತೀರಾ ನೈಸ್ ಪೇಸ್ಟ್ ಮಾಡಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ತರಿ ಇರಲಿ. ಆಮೇಲೆ ಈ ಪಾನಕ ಮಾಡೋಕ್ಕೆ ಹೊಸ ಗಡ್ಗೆ ತಂದು ಅದನ್ನು ತೊಳೆದು ಪೂಜೆ ಮಾಡಿ ಅದ್ರಾಗ ಬೇವು ಬೆಲ್ಲದ ಪಾನಕ ಮಾಡ್ತಾರೆ. ನನ್ನ ಕಡೆ ಯಾವುದು ಹೊಸ ಗಡ್ಗೆ ಇಲ್ಲ. ಮನೆಯಾಗಿದ್ದ ಗಡ್ಗೆ ಒಳಗನ ನಾ ಇವತ್ತು ಪಾನಕ ಮಾಡಿ ತೋರ್ಸಕತ್ತೀನಿ. ಈಗ ಈ ಗಡ್ಗೆ ಮೇಲೆ ಒಂದು ಚಾನ್ಗಿ ಇಟ್ಟಿನಿ ರೀ. ಒಂದು ಅಗಲಂತ ಪಾತ್ರೆ ತೊಗೊಂಡು ಇದ್ರಾಗ ನೆಂದಿದ್ದು ಹುಣಸೆಹಣ್ಣು ಹಾಕಿ ಚಲೋ ತಂಗಿ ಇದನ್ನು ಕಿವುಚಿ ರಸ ತೆಗೆದು ಇದನ್ನು ಸೋಸ್ಕೋಬೇಕು. ಹುಳಿ ಕಮ್ಮಿ ಆದ್ರೆ ನಡೀತಿದ್ರೆ ಆಮೇಲೆ ಟೇಸ್ಟ್ ಮಾಡಿ ನೋಡಿ ಮತ್ತೆ ಹಾಕೋಬೋದಾದ್ರೆ ಮೊದಲ ಭಾಳ ಹಾಕಕ್ಕೆ ಹೋಗ್ಬೇಡ್ರಿ. ಆಮೇಲೆ ಬೆಲ್ಲದ ನೀರನ್ನು ಹಿಂಗೆ ಸೋಸ್ಕೋಬೇಕು. ಬೆಲ್ಲದಾಗ ಏನರ ಕಸ ಕಡ್ಡಿ ಇತ್ತಪ್ಪ ಅಂತಂದ್ರೆ ಕ್ಲೀನ್ ಆಗ್ತೈತಿ. ನೆಕ್ಸ್ಟ್ ಈಗ ಪುಟಾಣಿ ಪುಡಿನೂ ಇದ್ರಾಗ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿದನ್ನ ಚಲೋ ತಂಗಿ ಮಿಕ್ಸ್ ಮಾಡಬೇಕು. ಗಂಟಾಗ್ಲಾರ್ದಂಗೆ ಚಂದಂಗೆ ಮಿಕ್ಸ್ ಮಾಡಿ ಇದನ್ನು ಗಡಿಗೆಗೆ ಹಾಕಬೇಕು. ನೋಡ್ರಿ, ಹಿಂಗೆ ಸ್ಮೂತ್ ಪೇಸ್ಟ್ ಆಗಬೇಕು. ಇದನ್ನೇನು ಸೋಸೋದು ಅವಶ್ಯಕತೆ ಇಲ್ಲ, ಹಂಗೆ ಹಾಕ್ರಿ. ಆಮೇಲೆ ಡ್ರೈ ಫ್ರೂಟ್ಸದ್ದು ಪುಡಿ ಮಾಡಿಟ್ಟಿದ್ನಲ್ರಿ, ಅದಕ್ಕೂ ಸ್ವಲ್ಪ ನೀರು ಹಾಕಿ ಚಲೋ ತಂಗೆ ಕಲ್ಸಿ ಹಾಕಕತ್ತೀನಿ ರೀ. ಎಲ್ಲ ಪುಡಿನೇ ಒಮ್ಮೆ ಕಲ್ಸಕ್ಕೆ ಹೋಗ್ಬೇಡ್ರಿ, ಮತ್ತು ಅವಶ್ಯಕತೆ ಬಿದ್ದರೆ ಆಮೇಲೆ ಕಲ್ಸಿ ಹಾಕೋಬೋದು. ಈಗ ನೆಕ್ಸ್ಟ್ ಇದ್ರಾಗ ಹಣ್ಣಿನ ಪೇಸ್ಟ್ ಏನು ಮಾಡಿ ಇಟ್ಕೊಂಡಿದ್ನಲ್ರಿ, ಇದನ್ನು ಹಾಕಕತ್ತೀನಿ. ಆಮೇಲೆ ಸಣ್ಣಗೆ ಕಟ್ ಮಾಡಿದ ದ್ರಾಕ್ಷಿ, 2 ಥರದ್ದು ಮನುಕ್ ಅಂದ್ರೆ 2 ಥರದ್ದು ಒಣ ದ್ರಾಕ್ಷಿ ಹಾಕಿದ್ದಾರೆ. ಒಂದು ಅರ್ಧ ಟೀ ಸ್ಪೂನಷ್ಟು ಜಾಯಿಕಾಯಿ ಪುಡಿ, 1 ಟೀ ಸ್ಪೂನಷ್ಟು ಒಣ ಶುಂಠಿ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದಾರೆ. ಈಗ ಇದನ್ನು ಚಲೋ ತಂಗೆ ಮಿಕ್ಸ್ ಮಾಡ್ತೀನಿ ರೀ. ಇದ್ರಾಗ ನಿಮ್ಗೆ ಯಾವುದಾರ ಸಾಮಗ್ರಿ ಬೇಡ ಅಂತಂದ್ರೆ ಸ್ಕಿಪ್ ಮಾಡ್ಬೋದು. ಆದರೆ ಸಾಂಪ್ರದಾಯಿಕ ಪದ್ಧತಿ ಪ್ರಕಾರ ಇದ್ರಾಗ ಏನೆಲ್ಲ ಸಾಮಗ್ರಿ ಹಾಕ್ತಾರೆ ನೋಡ್ರಿ, ಎಲ್ಲ ಸಾಮಗ್ರಿನ ನಾನು ಭಾಳ ಕಷ್ಟಪಟ್ಟು ಅರೇಂಜ್ ಮಾಡೀನಿ. ಆದರೂ 2 ಮುಖ್ಯ ಸಾಮಗ್ರಿ ನಂಗೆ ಸಿಗಲೇ ಇಲ್ಲ. ಒಂದು ಬೇಲ್ದ ಹಣ್ಣು, ಇನ್ನೊಂದು ಬೇವಿನ ಹೂವು. ಇವು 2 ಮುಖ್ಯವಾದ ಸಾಮಗ್ರಿಗಳು. ಇವ ಸಾಮಗ್ರಿ ನಂಗೆ ಸಿಗಲಿಲ್ಲ ನೋಡ್ರಿ.
ನಿಮ್ಮ ಊರಾಗ ಬೇಲ್ದ ಹಣ್ಣು ಮತ್ತು ಬೇವಿನ ಹೂ ಸಿಕ್ಕರೆ ಹಾಕ್ರಿ. ಬೇವಿನ ಹೂನ ಯಾವ ರೀತಿ ಹಾಕಬೇಕು, ಅದನ್ನು ಯಾವ ರೀತಿ ಕ್ಲೀನ್ ಮಾಡಬೇಕು ಅಂತೇಳಿ ನಮ್ಮ ಅಕ್ಕ ನಿಮ್ಮೆಲ್ಲರ ಸಲುವಾಗಿ ಒಂದು ಸಣ್ಣ ವಿಡಿಯೋ ಮಾಡಿ ಕಳಿಸ್ಯಾಳ್ರಿ, ಅದನ್ನ ನೋಡ್ಕೊಂಬರುಂಬರ್ರಿ. ಈಗ ಬೇವಿನ ಹೂವಿನ ಪೆಟಲ್ಸ್ಗಳನ್ನು ಬಿಡಿಸಿಟ್ಕೋಬೇಕು. ಎಲ್ಲ ಪೆಟಲ್ಸ್ಗಳನ್ನು ನೀಟಾಗಿ ಬಿಡಿಸಿ ರೆಡಿ ಮಾಡಿಟ್ಕೊಳ್ಳಿ. ಪಾನಕ ಎಲ್ಲ ಮಾಡಿದ ಮೇಲೆ ಲಾಸ್ಟಿಗೆ ಇದ್ರಾಗ ಬೇವಿನ ಹೂ ಹಾಕಿ ಚಲೋ ತಂಗೆ ಮಿಕ್ಸ್ ಮಾಡಬೇಕು. ಆಮೇಲೆ ಪಾನಕದ ಹದ ನಿಮ್ಗೆ ಹೆಂಗೆ ಬೇಕಂತೆ ಒಂದು ಸಲ ನೋಡ್ಕೋರಿ. ಇನ್ನೂ ಸ್ವಲ್ಪ ನೀರು ಬೇಕಪ್ಪ ಅಂತಂದ್ರೆ ಇನ್ನೂ ಸ್ವಲ್ಪ ನೀರು ಹಾಕೋಬೋದು. ಇಲ್ಲಿ ಒಂದು ವಿಷಯ ನೀವೇನು ಲಕ್ಷ ಇಡಬೇಕಪ್ಪ ಅಂತಂದ್ರೆ, ಈ ಪಾನಕಕ್ಕೆ ಕೋಲ್ಡ್ ವಾಟರ್ನ ಯೂಸ್ ಮಾಡಬೇಕು. ನಾರ್ಮಲ್ ವಾಟರ್ ಹಾಕಕ್ಕೆ ಹೋಗ್ಬೇಡ್ರಿ, ಪಾನಕ ಚಲೋ ಆಗೋದಿಲ್ಲ. ಈಗ ಈ ಗಡ್ಗೆ ಮೇಲೆ ಮುಚ್ಚಿಬಿಟ್ಟು ಇದಕ್ಕೆ ಈ ಬತ್ತಿ ಹಚ್ಚಿ ಉದಿನ ಕಡ್ಡಿ ಬೆಳಗ್ಗೆ ಪೂಜೆ ಮಾಡ್ತೇವ್ರಿ. ಜಸ್ಟ್ ನಮ್ಮ ಮನೆ ನಾವು ಹೆಂಗೆ ಮಾಡಕತ್ತೀವಿ ಅಂತ ತೋರ್ಸಾಕತ್ತೀನಿ. ನಿಮ್ಗೆ ಬೇಡ ಅಂತಂದ್ರೆ ಈ ಸ್ಟೆಪ್ನ ನೀವು ಸ್ಕಿಪ್ ಮಾಡ್ಬೋದು. ಈಗ ಇದನ್ನು 1 ತಾಸು ಇಲ್ಲಾಂದ್ರೆ ಒಂದು ಅರ್ಧ ತಾಸು ಹಿಂಗೆ ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತನ ಬಿಡಬೇಕು. 1 ತಾಸು ಆದಮೇಲೆ ಮುಚ್ಚಳ ತೆಗೆದ್ಬಿಟ್ಟು ಮೇಲೆ ಕೆಳಗೆ ಚಲೋ ತಂಗಿ ಮಿಕ್ಸ್ ಮಾಡಿ ಇದನ್ನು ಪಾನಕನ ಒಂದು ಬಟ್ಲಾಗ ಹಾಕಿ ದೇವ್ರಿಗೆ ನೈವೇದ್ಯ ಮಾಡ್ತೀವಿ. ದೇವ್ರಿಗೆ ನೈವೇದ್ಯ ಮಾಡಿದ ಮೇಲೆ ನಾವು ಟೇಸ್ಟ್ ಮಾಡಿ ನೋಡ್ತೀವಿ ರೀ. ಅವಾಗ ಏನ್ರಿ ಉಪ್ಪು ಮತ್ತು ಹುಳಿ ಬೆಲ್ಲ ಏನ್ರಿ ಬೇಕಪ್ಪ ಅಂತ ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ಹಾಕಿ ಮತ್ತು ಚಲೋ ತಂಗೆ ಮಿಕ್ಸ್ ಮಾಡಬೇಕು. ಸೊ ಫ್ರೆಂಡ್ಸ್, ಈ ಸಲ ಹಬ್ಬಕ್ಕೆ ನೀವು ಹಿಂಗೆ ಪಾನಕ ಮಾಡಿ ನಿಮ್ಮ ಫ್ಯಾಮ್ಲಿ ಜೋಡಿ ಹಬ್ಬನ ಎಂಜಾಯ್ ಮಾಡಿರಿ. ಈ ಸಲ ಹಬ್ಬಕ್ಕೆ ನೀವೇನು ಸ್ವೀಟ್ ಮಾಡಕತ್ತೀರಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತು ಇವತ್ತಿನ ರೆಸಿಪಿ ನಿಮ್ಗೆ ಏನ್ರಿ ಲೈಕ್ ಆಗಿತ್ತಪ್ಪ, ಒಂದು ಸ್ವಲ್ಪ ಯೂಸ್ಫುಲ್ ಆತಪ್ಪ ಅಂತ ಅನ್ಸಿದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.